ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಲಸ್ಸಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಬೇಸಿಗೆ ಬಿಸಿಲಿಗೆ ಒಳ್ಳೆ ತಂಪಾದ ಪಾನೀಯ, ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡ್ತೈತೆ, ಬಾಡಿಗೆ ತಂಪು ಕೊಡುತ್ತೆ. ಮಾಡೋದು ಯಾವ ರೀತಿ ಅಂತ ನೋಡೋಣ. ಅರ್ಧ ಲೀಟರ್ ಮೊಸರು ತಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನು ಮತ್ತೆ ಅದಕ್ಕೊಂದು 2 ಏಲಕ್ಕಿ ಹಾಕೊಂಡು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ 1 ಚಿಟಿಕೆಯಷ್ಟು ಉಪ್ಪು ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಟ್ಯೂಟಿ ಫ್ರೂಟಿ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇವಾಗ ಸಕ್ಕರೆ ಮತ್ತೆ ಏಲಕ್ಕಿ ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಪುಡಿ ಮಾಡಿ ತೆಗ್ದಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈ ಮೊಸರಿಗೆ ಸಕ್ಕರೆ ಮತ್ತೆ ಉಪ್ಪು ಹಾಕೊತಾ ಇದ್ದೀನಿ. ಏಲಕ್ಕಿ ಪುಡಿ, ಸಕ್ಕರೆ, ಉಪ್ಪು. ಮತ್ತೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಹಾಕೊಂಬಾರ್ದು, ಸ್ವಲ್ಪ ಇದೆ ನೋಡಿ, ಸಾಕು. 1 ರಿಂದ 2 ನಿಮಿಷ ಕಳ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಕಡಿತಾ ಇದ್ದೀನಿ. ನೋಡಿ, ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಗ್ಲಾಸ್ಗೆ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಕಲರಿಂಗಿಗೆ ಟ್ಯೂಟಿ ಫ್ರೂಟಿ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಈ ಥರ ಮಾಡಿಕೊಟ್ರೆ ಮಕ್ಕಳೆಲ್ಲ ಚೆನ್ನಾಗಿ ಕುಡಿತಾರೆ ಇಷ್ಟಪಟ್ಟು ಅಂತ ಹಾಕ್ತಾ ಇದ್ದೀನಿ ಇದನ್ನು. ಇದಕ್ಕೆ ಬನಾನಾ ಕಟ್ ಮಾಡಿ ಹಾಕ್ಕೊಂಡ್ರೆ ಬನಾನಾ ಲಸ್ಸಿ ಆಗುತ್ತೆ. ಮ್ಯಾಂಗೋ ಕಟ್ ಮಾಡಿ ಹಾಕ್ಕೊಂಡ್ರೆ ಮ್ಯಾಂಗೋ ಲಸ್ಸಿ ಆಗುತ್ತೆ. ಮತ್ತು ಬಾದಾಮ್ ಪೌಡರ್ ಹಾಕ್ಕೊಂಡ್ರೆ ಬಾದಾಮ್ ಲಸ್ಸಿ ಆಗುತ್ತೆ. ಸುಮಾರು ಥರದಲ್ಲಿ ಲಸ್ಸಿಗಳು ಮಾಡ್ಬೋದು. ನಾನಿವಾಗ ಇದನ್ನು ಮಾಡಿದ್ದೀನಿ. ತಂಪಾದ ಲಸ್ಸಿ ರೆಡಿ ಆಗಿದೆ. ಇದು ಕುಡಿತಾ ಇರಿ, ಇನ್ನೂ ಕುಡಿಬೇಕು ಅನಿಸುತ್ತೆ ಬೇಸಿಗೆನಲ್ಲಿ. ಒಂದ್ಸಲಿ ಕುಡಿದು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.